ತಾಲೂಕಿನ ಪಿನ್ನೇನಹಳ್ಳಿ ಗ್ರಾಮದಲ್ಲಿ ಗುಂಪು ರಾಸು ವಿಮಾ ಉದ್ಘಾಟನೆ ಕಾರ್ಯಕ್ರಮವನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ನೆರವೇರಿಸಿ ಮಾತನಾಡಿದರು. ನಮ್ಮ ತಾಲೂಕು ಜಿಲ್ಲೆಯಲ್ಲೇ 4ನೇ ಸ್ಥಾನದಲ್ಲಿ ಹಾಲಿನ ಉತ್ಪಾದನೆಯಲ್ಲಿದ್ದೇವೆ. ಅದನ್ನು ಮತ್ತಷ್ಟು ಹೆಚ್ಚಿಸಬೇಕು ಹಾಗೂ ಹಸುಗಳಿಗೆ ಹಾಕಿರುವಂತಹ ವಿಮೆಗೆ ಸಂಬಂಧಪಟ್ಟಂತೆ ಹಾಕಿರುವ ಕಿವಿಯ ವಾಲಿಯನ್ನ ಕಳೆಯದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಪಿಟಿ ದಯಾನಂದ್, ಮುಖಂಡರು ಗುರು ರೇಣುಕಾರಾಧ್ಯ, ಸಣ್ಣರಂಗಯ್ಯ ಸೇರಿದಂತೆ ಎಲ್ಲಾ ನಿರ್ದೇಶಕರು ಹಾಗೂ ಹಲವು ಮುಖಂಡರು, ಒಕ್ಕೂಟದ ಶಂಕರ್ನಾಗ್ ಸೇರಿದಂತೆ ಹಾಜರಿದ್ದರು. ಈ ತರ ಮಾಡ್ತಾ ಇದ್ದಾರೆ. ಮತ್ತೆ ಹಾಲು ಹಾಕೋರಿಗೆ ಆದಷ್ಟು ಹೇಳಿ, ಬೇರೆಯವರು ಆದಷ್ಟು ಬೇಡ. ಯಾಕಂದ್ರೆ ನಿಮ್ ಸಂಘದಿಂದ ಇದು ಎಲ್ಲಾದ್ರೂ ದುಡ್ಡು ಕಟ್ಟಾಗುತ್ತೆ. ಒಂದು ಹಸುಗೆ ಇವಾಗ 40% ಪ್ರೀಮಿಯಂ ರೈತರ ಕಡೆಯಿಂದ ಈ ಸಲ ಡಿಸೈಡ್ ಆಗಿದೆ. 10,000 ರೂಪಾಯಿ ಇರುವಂತ ಹಸುಗೆ 100 ರೂಪಾಯಿ ಪ್ರೀಮಿಯಂ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹಾಲು ಹಾಕೋಂತವ್ರು, ಸಂಘಕ್ಕೆ ಹಾಲಿಂದ ದುಡ್ಡು ಬರುತ್ತೆ. ಹಂಗಾಗಿ ನಿಮ್ಮಂತವ್ರೇ ಹಾಲು ಹಾಕೋಂತವ್ರಿಗೆ ಹೇಳಿ ಮಾಡಿಸ್ಕೊಳ್ಳಿ. ಮತ್ತೆ ಇದು ಗುಂಪು ರಾಸು ವಿಮೆ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ನೀವು ನಮಗೆ ಒಂಚೂರು ಹೆಲ್ಪ್ ಮಾಡ್ಕೊಡ್ಬೇಕು. ಅಂದ್ರೆ ಹತ್ರ ಒಂದ್ ಕಡೆ ಸೇರ್ಕೊಳ್ಳೋಂಥದ್ದು ಸೆಕ್ರೆಟರಿ ಅವರೆಲ್ಲ ನಾವು ಹೇಳ್ತೀವಿ. ನೀವು ಎಲ್ಲ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು ಒಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಈಗ ಬಂದಿದ್ರೆ ನಿಮ್ಮೂರಲ್ಲಿ ಚೆನ್ನಾಗಿ ಬರ್ತಾರೆ. ಬೇರೆ ಒಂದೊಂದು ಊರುಗಳು ಹೇಳಿದ್ದು ಆ ತರ ಬಂದು ಹೆಲ್ಪ್ ಮಾಡಿಕೊಟ್ಟು ಎಲ್ಲ ಮಾಡಿಸ್ಕೊಟ್ರೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ನಮಗೂ ಮುಂದೆ ರೂಟಿಗೆ ಹೋಗೋದಕ್ಕೂ ಎಲ್ಲದಕ್ಕೂ ಸ್ವಲ್ಪ ಸುಲಭ ಆಗುತ್ತೆ. ರೂಪಾಯಿ ಕೊಡ್ತೀವಿ. ಆಗಲೇ ನಿಮಗೆ ಡಾಕ್ಟರ್ ಒಂದಷ್ಟು ಹೇಳಿದ್ದಾರೆ. 70,000 ರೂಪಾಯಿ ನಾವು ರಾಷ್ಟ್ರದಲ್ಲಿ ಮಾಡ್ತೀವಿ. ಓಲೆ ಇಡೋದು ಕಂಪಲ್ಸರಿ. ನಾನು ಸುಮಾರು ವಿಚಾರಗಳನ್ನ ಮಧ್ಯದಲ್ಲಿ ಏನಾದ್ರು ಹಸುಗಳು ಸತ್ತಾಗ ಓಲೆ ನೆನ್ನೆ ಕಳೆದೋಯ್ತು, ರಾತ್ರಿ ಇತ್ತು, ಬೆಳಗ್ಗೆ ಇಲ್ಲ, ಇದೆಲ್ಲ ಅವ್ರು ಕೇಳಲ್ಲ. ಹಂಗಾಗಿ ಓಲೆ ಕಿವಿಲಿರೋದು ಕಂಪಲ್ಸರಿ. ಅದನ್ನ ನೀವು ಕಿವಿಲಿ ಅದು ಇರೋ ತರ ನೋಡ್ಕೋಬೇಕು. ಅಕಸ್ಮಾತ್ ಏನಾದ್ರು ವ್ಯತ್ಯಾಸ ಆದ್ರೂ ತಕ್ಷಣ ಇನ್ಫಾರ್ಮ್ ಮಾಡಿ ಹಾಕ್ಸುವಂತ ವ್ಯವಸ್ಥೆ ಮಾಡಬೇಕು. ಇಲ್ಲ ಅವಾಗ ಪರದಾಡಿದ್ರೆ ನಾವು ಆ ಸಿಚುವೇಶನ್ ನಾವೇನು ಮಾಡಕ್ ಆಗ್ತಾ ಇರಲ್ಲ. ಈಗ ನಮ್ಮ ತಾಲೂಕಿನಲ್ಲಿ ನಾನ್ ಬರಕ್ ಮುಂಚೆ 93,000 94,000 ಹಾಲು ಬರ್ತಿತ್ತು. ಈಗ 1,24,000 ನಾವು ಹಾಲು ಬರ್ತಾ ಇದೆ ನಮ್ಮ ತಾಲೂಕಿನಲ್ಲಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.